ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನು, ಬಂಧುವೂ ಆದ ಭಗವಾನ್ ವಾಸುದೇವನು ನಮ್ಮ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚುಮನದೆ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಪರಮಾತ್ಮ, ಬಿಚ್ಚುಮನದೆ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂದನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ, ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ, ಒಂದು ವೇಪದ ಪತಾಕೆಯನು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಲಿಗೆ ತುಂಡರಿಸಿ, ಪಾಂಡವರನ್ನು ದುರ್ಬಲರೆಂದೇಳುವ ಪುಂಡರ ನಾಳಿಗೆ ತುಂಡರಿಸಿ, ಬಂಡುಗಲಿಗಳೆಂದೊಗಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳಿ, ಗಂಡುಗಲಿಗಳೆಂದೊಗಳಿಕೊಳ್ಳುವ ಷಂಡ ಕೌರವರ ಗುಂಡಿಗೆ ಸೀಳಿ, ಪಾಂಡವರ ಧೋರ್ದಂಡತನವನ್ನು ಭರತ ಕಂಡದೊಳ್ ನಾವು ತೋರ್ವೆವು. ಪಾಂಡವರ ಧೋರ್ದಂಡತನವನ್ನು ಭರತ ಕಂಡದೊಳ್ ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ, ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾಧನ್ಯನಾದೆನು. ಅರ್ಜುನ ಅರ್ಜುನ ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ. ಪರಾಜಯಕ್ಕೆ ಆಹ್ವಾನ ಕೊಟ್ಟಂತೆ ಅರ್ಥವಾದ ಖಡ್ಗವನ್ನು ಬಿಸಿಟ್ಟು ಹೊರೆ ನಾಶಿಸೋ ಮಂದಮತಿಯಂತೆ ಯಾದವ ಅಕ್ಷೋಹಿಣಿ ಸೈನ್ಯ ಕೇಳಿಕೊಳ್ಳದೆ ಯುದ್ಧ ವಿಮುಖನು, ಯುದ್ಧನು ನಿರಸ್ತ್ರನು, ನಿರಾಯುಧನು ನನ್ನನ್ನು ಏಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ನಿರ್ಗತಿಯ ಗತಿಯು, ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳೂ ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನವು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ, ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುವಿರುವ ಅಂತಹ ದೈವತ್ವವು ನನ್ನಲ್ಲೇನಿರುವುದು? ಪರಮಾತ್ಮ, ನಿನ್ನ ನನ್ನಲ್ಲಿ ಈ ಇಂದ್ರಜಾಲವೇಕೆ ದೇವ? ಮಾಧವ ನಿನ್ನಯ ದಯದೆ ದೇವ, ಮಾಧವ ನಿನ್ನಯ ದಯದೆ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ, ಒಂದುವೆ ನಾ ಜಯವ ಭಯವಿಲ್ಲದೆ ಜಗದಿ. ಮುರಹರಿ ನಿನ್ನಯ ಒಲುಮೆಯ ಬಲದೆ. ಪರಮಾತ್ಮ, ಮುರಹರಿ ನಿನ್ನಯ ಒಲುಮೆಯ ಬಲದೆ, ಮಾಧವ ನಿನ್ನಯ ದಯದೆ. ಕಾತುರವೇ ಸಕೆ ವಿಜಯ ವಿಜಯ
ಕಾತುರವೇ ದೇತಕ್ಕೆ ವಿಜಯ. ಕರದಳು ಗಾಂಡೀವ ಹಿಡಿಯುವುದೇ ದುಳದೆ ಎದೆಗೆಡೆ ಬಿಡುವುದೋಕೆ ಕಡುಧೀರನೆ ನೆನೆಸಿ ಕಾತುರವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ದೇವಾ ದೇವಾ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದೇವ ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ. ಪಾರ್ಥ ನಿನ್ನ ಹಿತವ ಸತತವು ನಾ ಬಯಸಿ. ಅನವರತವು ನಿನ್ನ ಬಿಡದಲು ಪೋರೆವೆ. ಪರಮಾತ್ಮ ಅನವರತವು ನಿನ್ನ ಬಿಡದಲು ಪೋರೆವೆ. ಮನದನು ಮಾನವ ಅರ್ಜುನ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಸಾಧಿಸು ಕಾರ್ಯವ ಭಯವೇ ತಕೆ ಇನ್ನು. ಸಾಧಿಸು ಕಾರ್ಯವ ಭಯವೇ ಇನ್ನು. ಕಾತುರವೇ ತಕೆ ವಿಜಯ ವಿಜಯ. ಕಾತುರವೇ ತಕೆ ವಿಜಯ ವಿಜಯ ವಿಜಯ. ವಿಜಯ ಅರ್ಜುನ ಪರಮಾತ್ಮ ಒಳ್ಳೆ ಮಾತುಗಳಿಂದಲೇ ನನ್ನನ್ನು ನಿನ್ನ ಸಹಸಾರ್ಥಿಯನ್ನೇ ಮಾಡಿಕೊಂಡು ಬಿಟ್ಟೆ. ಭಕ್ತರ ಇಚ್ಛೆಯಂತೆ ಇಲ್ಲಿ ನಡೆಯುವುದು ನನ್ನ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಧರ್ಮಾದಿಗೆ ತಿಳಿಸು. ಆಜ್ಞೆ ಮಾಧವ. ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ ಕೃಷ್ಣ
ವಾಸುದೇವ ಗೋವಿಂದ. ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇಟವೇ. ಹರಿಯೇ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇಟವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ವಾಸುದೇವ ಗೋವಿಂದ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯು ಕಾಣೆನೆಯ ತಂದೆ ಸಲಹು ಮಾರನಯ್ಯ. ವಾಸುದೇವ ಗೋವಿಂದ. ಮುಂದೆ ಗತಿಯು ಕಾಣೆನೆಯ ತಂದೆ ಸಲಹು ಮಾರನಯ್ಯ. ಹರಿಯೇ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮವೇಟವೇ. ವಾಸುದೇವ ಗೋವಿಂದ. ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ವಾಸುದೇವ ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ. ಮುಂದೆ ಬರುವುದೊಂದು ತಿಳಿಯದು ದೇವ ನಿನ್ನ ನೇಮಕ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತನೇ ಮೋಕ. ವಾಸುದೇವ ಗೋವಿಂದ. ಹುಟ್ಟು ಸಾವು ಗುಟ್ಟನೆಲ್ಲ
ದ್ರೌಪದಿ, ಕಳೆದು ಹೋದ ದುಃಖದ ದಿನಗಳನ್ನು ಹಗಲು ಇರುಳು ನೆನೆದು ಏಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತವೆ? ದ್ರೌಪದಿ, ಇನ್ನು ನಿನ್ನ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾರಿ ಕೆರಳಿ ಕಿಡಗೈದು ದ್ವೇಷದ ಪ್ರತಿಕಾರದ ಜ್ವಾಲೆಯನ್ನೇ ಉಗುಳುತ್ತಾ ನಿಂತಿರುವಾಗ ನೆಲ್ಲಿಹದು ಶಾಂತಿ ಸಮಾಧಾನ ಗಜ ಕುಲಸತಿ ಪಾಂಚಾಲಿಯಂ ಸಭೆಗಳ ತರಸಿ ವಸ್ತ್ರಾಭರಣಂ ಗೈದ ಕುಲಸತಿ ಪಾಂಚಾಲಿಯಂ ಸಭೆಗಳ ತರಸಿ ವಸ್ತ್ರಾಭರಣಂ ಗೈದು ಸಾಧ್ವೀಮಣಿ ದ್ರೌಪದಿಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ದೃಢ ಕೌರವನಂ ಲೋಕ ಭೀಕರವಾಗಿ ವಧಿಸುವೆನು ಘೋರ ಸಮರಾಂಗಣದಿ. ಪರಮ ಸಾಧ್ವೀಮಣಿ ದ್ರೌಪದಿಯ ಜಡೆ ಹಿಡಿದು ಜಗ್ಗಿಸಿ ತಂದು ತೊಟ್ಟ ಮಾದೋಸ್ತ್ರವ ಕಿತ್ತೆಸೆದು ನೆಮ್ಮದಿಯ ಕಡಲಡೆದ ಕರಾಳ ರಕ್ಕಸರ ಕಿನ್ನೆರೆ ನೆರೆದು ಕೆಂಗಣ್ಣ ತೆರೆ ನಿಂತಿರುವ ಈ ಕುರಬೇರಿ ರಕ್ತಾಭಿಷೇಕಕ್ಕೆ ಆ ದುರ್ಳ ರಕ್ತ ಕಣ್ಣೀರಿನ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ ಸಮಾಧಾನ ಗ್ರಜ. ವೈರಿ ಗುರುಕುಲ ಹದಮರನು ವಧಿಸುವನು, ವೈರಿ ಗುರುಕುಲ ಹದಮರನು ವಧಿಸುವನು. ಸಿರಿಯಂ ಮೆರೆದು ದುರಂಕಾರದಿ, ಸಿರಿಯಂ ಮೆರೆದು ದುರಂಕಾರದಿ ಧಿಕ್ಕರಿಸಿ ಬಲು ತಪ್ಪಿನ ಮೆರೆವ ವೈರಿ ಗುರುಕುಲ ಹದಮರನು ವಧಿಸುವನು. ಗಜ ಅನುದರೆಂಬುವ ಹಕ್ಕರೆಗಿಲ್ಲದ ಸೊಕ್ಕಿದ ಕುರುಡನ ಕುಂದೆಗಳ ಅನುದರೆಂಬುವ ಹಕ್ಕರೆಗಿಲ್ಲದ ಸೊಕ್ಕಿದ ಕುರುಡನ ಕುಂದೆಗಳ ಭಕ್ತವೆಲ್ಲವ ಭಕ್ತಿನ ಮಗನ್ ನ್ಯಾಯೋ ಬೆಸಗಿದರೆ ಕಸರಂ ಭಕ್ತವೆಲ್ಲವ ಭಕ್ತಿನ ಮಗನ್ ನ್ಯಾಯೋ ಬೆಸಗಿದರೆ ಕಸರಂ ಲೆಕ್ಕಿಸದೆ ಕೊಕ್ಕಡಗಿಸಿ ಮಣ್ಣು ಕಿಸದಿರುವೆ ನೆರಣದೊಳಗೆ. ಅಗಜ ಲೆಕ್ಕಿಸದೆ ಕೊಕ್ಕಡಗಿಸಿ ಮಣ್ಣು ಕಿಸದಿರುವೆ ನೆರಣದೊಳಗೆ. ಸಭೆಯಳು ಪತ್ನಿಯ ಗರ್ವದಿ ಜರಿದ, ಸಭೆಯಳು ಪತ್ನಿಯ ಗರ್ವದಿ ಜರಿದ ದುರ್ಮೂರ್ಖರನ್ನು ಎದೆಯನ್ನು ಬಗೆದು ವೈರಿ ಕುರುಕುಲ ಆದವರನು ವಧಿಸುವನು. ಸಿರಿಯಂ ಮೆರೆದು ದುರಂಕಾರದೆ, ಸಿರಿಯಂ ಮೆರೆದು ದುರಂಕಾರಿ ಧಿಕ್ಕರಿಸಿ ಬಲು ಪಕ್ಕಿನ ಮೆರೆವ ವೈರಿ ಕುರುಕುಲ ಹದವರನು, ಕುರುಕುಲ ಹದವರನು ಸಿಗದ ವಿಷ. ಅಖಿಲ ಘನ ಶಸ್ತ್ರ ವಿಶಾರದರು ಗರುಡ ಗಂಧರ್ವ ಯಕ್ಷ ಕಿಂದರ ಕಿಂಪುರುಷನಿಗೆ ಎದುರುದೆ ಕನಾಗಳದಂಡ ಪ್ರವೀಣನು ಹರಿವೀರ ಭಯಂಕರನು ಅಖಂಡ ಭರ್ತಖಂಡ ಚಕ್ರವರ್ತಿ ಸಾರ್ವಭೌಮನಾದ ಪಾಂಡವರ ಕುಮಾರದ ನಾವು ಆ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿರುವಾಗ ಅಸಹಾಯಕಾರಿ ತಗ್ಗಿಸಿ ಕೊಡ್ತಾರೆಂದು ನಮ್ಮನ್ನು ನೋಡಿ ತ್ರಿಭುವನವೇ ಪರಿಹಾಸ್ಯ ಮಾಡಿದವರದೇ ಧರ್ಮಜ. ರೂಪದ ನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊಟ್ಟಿ ಕರೆದ ಆ ದುಳ್ಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗಣಾಧರದಿಂದ ಕುರಿದು ನಿನ್ನ ಮುಡಿಗಿಡಿದು ಎಳೆ ತಂದು ವಸ್ತ್ರಾಪಣೆಗೆ ಪ್ರಯತ್ನಿಸಿದ ಆ ದುಷ್ಟ ದುಶ್ಯಾಸನ ವಾಕ್ಷಗಳನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತವನ್ನು ಆ ಸೂತಕರ್ಣವನ್ನು ತುಂಬಿ ಕುತಂತ್ರ ಶಕುನಿಯ ಕ್ರೋಧ ಸೇಡಿನ ಕಿಚ್ಚಿನ ಕೊಬ್ಬನ್ನು ಕಿತ್ತು ಶಾಕಿನಿ
ದೋಗದ ಗುಣ ಬರೆಸ್ತೇನೆ. ಇಷ್ಟಾಗದ ಹೊರತು ಎಲ್ಲಿ ಅದು ಶಾಂತಿ ಸಮಾಧಾನ ಗಜ. ದುರ್ಲಕೌರವರನ್ನು ಮರಣಗೊಳಿಸದೆ ತರಲು ಹಿರಲು ಬಿಡುವನೆ. ದುರ್ಲಕೌರವರನ್ನು ಮರಣಗೊಳಿಸದೆ ದರಲು ಹಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದ ಮೆಟ್ಟಿಕೊಳ್ಳುವೆ. ಗರ್ವದಿ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗಲಿಲು ಕುಟ್ಟಿಕೊಳ್ಳುವೆ. ಗರ್ವದಿ ತಟ್ಟಿದವನ ಕುಟ್ಟಿಕೊಳ್ಳುವೆ, ಗಲಿಲು ಕುಟ್ಟಿಕೊಳ್ಳುವೆ. ದುರ್ಲಕೌರವರನ್ನು ಮರಣಗೊಳಿಸದೆ ದರಲು ಹಿರಲು ಬಿಡುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ರಣದಳವರ ರಕ್ತಪಾನ ಮಾಡದಿರುವನೆ. ಶಾಂತನಾಗು ಭೀಮಸೇನ, ಶಾಂತನಾಗು. ನಿನ್ನ ಹೃದಯದ ಅಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಶಾಂತನಾಗು ಭೀಮಸೇನ. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ನಮ್ಮ ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಅರ್ಜುನನೊಡನೆ ಪರಮಾತ್ಮ ಆಗಮನೂ ಆಗಬಹುದು. ಆತ ಬಂದ ಮೇಲೆ ಮುಂದಿನ ಕಾರ್ಯ ಯೋಚಿಸೋಣ. ಅದು ಪರಮಾತ್ಮನು ಬರುವಂತಿದೆ. ಅಣ್ಣ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಪರಮಾತ್ಮ ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಕೃಷ್ಣ ಶ್ರೀಹರಿ ಅನುದಿನ ನಿಮ್ಮನ್ನು ಸ್ಮರಿಸುವ ನಮಗೆ ಈ ಪರಿಶೋಧನೆ ಗೈಯುವುದೇನೈ. ಪರಮಾತ್ಮ, ಈ ಪರಿಶೋಧನೆ ಗೈಯುವುದೇನೈ. ಕರುಣಾಳು ಕೃಪೆ ತೋರಿ ಕನಿಕರಿಸು ಗಾರಿಯೇ. ಪರಮಾತ್ಮ, ಕರುಣಾಳು ಕೃಪೆ ತೋರಿ ಕನಿಕರಿಸು ಗಾರಿಯೇ. ಆದರಿಸಿ ಪೋರಿಯೇ ದೀನರ ದೋರೆಯೇ. ಆದರಿಸಿ ಪೋರಿಯೇ ದೀನರ ದೋರೆಯೇ. ಪರಮಾತ್ಮ, ವಸುದೇವ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಹೌದು ಪರಮಾತ್ಮ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಬಳಲುಹ ನಮ್ಮನು ಕೃಷ್ಣ ಶ್ರೀಹರಿ. ವನವಾಸದೊಳು ಬಳಲುಹ ನಮ್ಮನು ನರಳಿಸಿದರು ಕೌರವರು. ಹೌದು ಪರಮಾತ್ಮ. ನರಳಿಸಿದರು ಕೌರವರು. ಅನುಜರಳು ಅನ್ಯಾಯ ಸರಿಯೇನೋ ತೋರೆಯೇ. ಹೇಳು ಪರಮಾತ್ಮ.
ಅನುಜರಳು ಅನ್ಯಾಯ ಸರಿಯೇನೋ ದೊರೆಯೇ ಆಧರಿಸಿ ಪೋರೆಯೇ ದೀನರ ದೊರೆಯೇ ಆಧರಿಸಿ ಪೋರೆಯೇ ದೀನರ ದೊರೆಯೇ ಕೃಷ್ಣ ಕೃಷ್ಣ ಶ್ರೀಹರಿ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಡಿರುವ ಪ್ರೀತಿ ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನು ಇಷ್ಟೊಂದು ಹೊಳುವೇಕೆ? ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಸಲ್ಲಬೇಕಾದ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುವೆ? ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದಿರುವುದು ಒಳಿತಲ್ಲವೇ? ಅದೇ ನಿನ್ನ ಮಾತಿನ ಅರ್ಥ. ಪರಮಾತ್ಮ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬಿಲಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಬೊಬ್ಬಿಲಿಯಂತೆ ಸಿರಿಭೋಗ ನಶ್ವರ ಇಮದನ್ವಯ ಅಶಾಶ್ವತ ನರ ಜನ್ಮ ಇಮದನ್ವಯ ಅಶಾಶ್ವತ ನರ ಜನ್ಮ ಇಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಪರಮಾತ್ಮ, ದರೆಯದುರಾಸೆಗೆ ಕಾಳಗ ಬಯಸಿ ನರ ಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದೇ ಹೆಣ್ಣು ಒಂದು ಮಣ್ಣಿಗೋಸ್ಕರ ಅಲ್ವೇ ದೇವಾ? ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಳಿದರೋ ಸರಿ. ಪರಮಾತ್ಮ, ಭರತ ಭೂಮಿಯನ್ನು ಯಾರಾಳಿದರೋ ಸರಿ. ಸಮರವನೊಲ್ಲೆನಯ್ಯ ಕಮಲಾಕ್ಷ ಜಲದ ಬೊಬ್ಬಿಲಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಬೊಬ್ಬಿಲಿಯಂತೆ ಸಿರಿಭೋಗ ನಶ್ವರ ಇಮದನ್ವಯ ಅಶಾಶ್ವತ ನರ ಜನ್ಮ ಇಮದನ್ವಯ ಅಶಾಶ್ವತ ನರ ಜನ್ಮ ಇಮದನ್ವಯ ಅಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರದ ಭೂಮಾತೆಯ ಶಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಹದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ. ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಚ್ಚಲ ದುರಾಚಾರಗಳಿಂದ ಅಪವಿತ್ರ ಭಾಗವಾದ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೋ ನಿನಗೆ ಧರ್ಮಸಮ್ಮತವೋ ಇದಕ್ಕೆ ನಿನ್ನ ಸಹೋದರರಾದ ಅನುಮತ
ನಮ್ಮ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜ ಧರ್ಮದ ನುಡಿಗಳು ಕಟ್ಟು ಬಿದ್ದು ಅದು ಬೃಹದಾಕಾರದ ಕೋಟೆಯಂತೆ ಭದ್ರವಾಗಿ ಪಡಿಸುತ್ತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಪಾಶ ನನ್ನನ್ನು ಭದ್ರವಾಗಿ ಬಂಧಿಸುತ್ತಿದೆ. ಧಿಕ್ಕಾರ ನನ್ನ ಜನ್ಮಕ್ಕೆ. ಓಹೋ ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಓಹೋ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ ಅಪಜಯ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಧಿಕ್ಕರಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರ ನಮ್ಮನ್ನು ಅಡ್ಡಲಾಗಿ ನಿಂತಿದೆ. ಛೇ, ಸುಡಬೇಕು ನಮ್ಮ ಹೇಡಿ ಜನ್ಮಕ್ಕೆ. ಓಹೋ ಅರ್ಜುನ ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗಿದರೋ? ತಂಗಿ ದೃಪದರೇಂದ್ರನಂದಿನಿಯು ಏಕಮ್ಮ ಕಿನ್ನಲಾಗಿ ನಿಂತಿರುವೆ. ನಿನ್ನ ಪದಿಗಳ ಅಭಿಪ್ರಾಯವೇ ನಿನಗೂ ಸಮ್ಮತವೇ? ಅಣ್ಣ, ಮಾಡದಿಗಾದ ಅಪಮಾನದ ಕಡಲೇಶ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೀಗೆ ಹೇಳಲಿ ಅಣ್ಣ, ಹೀಗೆ ಹೇಳಲಿ. ಧರ್ಮರಾಯ ಧರ್ಮವೆಂದು ಹಗಲಿಲು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇವರು ನನ್ನ ಪತಿ. ದ್ರೌಪದಿ, ಇನ್ನು ಬಂಡಿ ಕೂಳನ್ನು ತಿರುತ್ತಿದ್ದ ಭಂಡ ಬಕನ್ನೆ ಕೊಂದ ಧೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸುಟ್ಟು ಕೈಲಿ ಸೌಟು ಹಿಡಿದುಕೊಳ್ಳಿ. ನೀವು ನನ್ನ ಪತಿ. ಧಿಕ್ಕಾರವಿರಲಿ ಪತಿ ಜನ್ಮಕ್ಕೆ. ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟಿ, ದಶನಾಮೋದಯಗಳು ಅಷ್ಟೇ ಅಲ್ಲದೆ ಪರಶುವರನ್ನೇ ಮೆಚ್ಚಿಸಿ ಪಡೆದ ಪಾತುಪತಾಸ್ತ್ರ. ಇನ್ನು ವಿರಾಟರಾಯನ ಮನೆಯಲ್ಲಿ ಕಾಲಿಗೆ ಗಿಚ್ಚೆಯನ್ನು ಕಟ್ಟಿಕೊಂಡು ಉತ್ತರಿಗೆ ತಗಿಡ ಜುಮ್ ಎಂದು ನಾಟ್ಯವನ್ನು ಹೇಳಿಕೊಡುತ್ತಿದ್ದ ಮಹಾವೀರರಲ್ಲವೇ ನೀವು? ನಿಮಗೇಕೆ ಬೇಕು ಈ ಗಾಂಡಿವ? ಇದನ್ನು ಬಿಸಿಟ್ಟು ಕೈಗೆ ಬಳೆಯನ್ನು ಹಾಕಿಕೊಳ್ಳಿ. ದೇವಿ, ನೀವು ನನ್ನ ಪತಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ನನ್ನ ಪಾಲಿನ ಮೃತ್ಯು ಸ್ವರೂಪರಣ್ಣ, ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನೀನೊಬ್ಬನ ಸಹಾಯವಿದ್ದರೆ ಸಾಕಣ್ಣ. ಈ ನಿನ್ನ ತಂಗಿ ನಾನೇ ಕುರು ಭೈರವಿಯಾಗಿ ರಣರಂಗಕ್ಕೆ ನುಗ್ಗಿ ಆ ದುಶ್ಯಾಸನೆಯನ್ನು ಸೀಳಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿರುಗೂದಲನ್ನು ಕಟ್ಟಿಕೊಳ್ಳುವೆನು. ಇದಕ್ಕೆ ನೀನೊಬ್ಬನ ಸಹಾಯವಿದ್ದರೆ ಸಾಕಣ್ಣ. ಈ ನಿನ್ನ ತಂಗಿಗೆ ನೀನು ಸಹಾಯವನ್ನು ಮಾಡದೇ ಹೋದರೆ ಅಣ್ಣ, ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುವೆನು. ಇದು ನಿನ್ನ ಪಾದದಾಣೆಗೂ ಸತ್ಯವಣ್ಣ, ಪಾದದಾಣೆಗೂ ಸತ್ಯ. ಈಗ ಚೆನ್ನಾಯಿತು. ಸಾದರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯ್ತನೆಂದು ಹೇಳಿದ ಅಷ್ಟೇ. ಇವಳು ಹೇಳಿದ್ದನ್ನ ನೀನು ಕೇಳಿದ್ದಲ್ಲ? ಬಿಡು. ನೀನು ಕೇಳಲಿಲ್ಲ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ ವಾಸುದೇವ. ಕೇಳಿದರಿಂದಾಗ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ? ನಿನ್ನ ಪ್ರಯೋಜನವೋ ಅಪ್ರಯೋಜನವೋ?
ನನಗೆ ತಿಳಿದೆಯ. ಯಾಕೆ? ಒಟ್ಟಿನಲ್ಲಿ ಸತಿಗಳ ಅರ್ಥನಾದವನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಯಾಕೆ? ಇನ್ನುಳಿದ 4 ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿಲ್ಲ? ಹಬ್ಬ ಸಂಬಂಧವಿಲ್ಲದೆ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದೆಂ ಮಡದಿ ಪಾಂಚಾಲಿಯ ಬಿಡುಮುಡಿ ಕಟ್ಟುವೆನನು ತಂ ಕನಕದಾದಡದೆಂ ಆ ದುರ್ಯೋಧನನಂ ತಡೆಯಂ ಪುಡಿಗೊಟ್ಟುವೆನನು ತಂ ನುಡಿದೆಯೋ ಕಂಡುಗಲಿ ನೀನಂದು ಡಂಬದ ನುಡಿಗಳು ಬಾಬಾ. ನುಡಿದು ಬಾಬಾ ನುಡಿದು ಮರೆತೆಯೋ ಮರೆತು ನಿದ್ರೆಯೊಡಗಿ ಹಿಡಿಂಬ ಮನೋಹರ ಅಡಗಲಿ ನಿನ್ನ ಕೋಕ ಕಂಠದ ತೆರಳಿರುವ ಬಿರುನುಡಿ ಕಣ್ಣೀರು ಗರೆದಿರುವಲ್ಲವೇ? ಈ ನಿನ್ನ ಕಂಬನಿಗೆ ಬದಲಾಗಿ ಅಗೆಯಂಡಿರ ಕಣ್ಣಲ್ಲಿ ಶತಸಹಸ್ರಾರ್ಮಿಡಿ ಕಮ್ಮನೆ ತರಿಸುವೆ. ಕಾಲನೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನ ದುರುಳ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಒಡಲ ಮುಡಿಗುಟ್ಟಿ ಪಾತಕಿ ದುರ್ಯೋಧನ ತೊಡೆಯ ದ್ರೌಪದ ಸುತೆ ಕಟ್ಟಿವೆ ಬಿಚ್ಚಿದ ಮುಡಿಯ ಪಡದಿರು ನೀವತಯ. ಓ ನರಕಪರ್ತನ ಕೇಳನ್ನ ಕಡಭಿಮತ ಬಲಶೂನತೆಯ ಕುಲ ಏಣಿಗಳನ್ನು ಸೆಳೆ ತಂದು ರಣಕತಲಗಳನ್ನು ಕಚ್ಚಿ ಎಣಗಳನ್ನು ಕೆಡಗಿರಣ ದಾಹ ಮುಗಿಸಿಕೊಳ್ಳುವೆ. ಬಲಶೂನತೆಯ ಕುಲ ಏಣಿಗಳನ್ನು ಸೆಳೆ ತಂದು ರಣಕತಲಗಳನ್ನು ಕಚ್ಚಿ ಎಣಗಳನ್ನು ಕೆಡಗಿರಣ ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ತುರ್ಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ರಸಿಯ ತುರ್ಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೀಳಿ ಕಂಡ ಎಲಬೆಗಳ ಕುಂಡರ ತೀರಣ ಚಂಡಿಗ ಔತಣವ ಮಾಡಿಸುವೆ. ಕಂಡ ಎಲಬೆಗಳ ಕುಂಡರ ತೀರಣ ಚಂಡಿಗ ಔತಣವ ಮಾಡಿಸುವೆ. ಬೋರ್ಗೆರೆವ ಕಾರ್ಮೋಣದನ್ವಯ ಹಾರ್ಬಡಿಸಿ ಭೀಮನ ಗದೆಯ ಪ್ರಚಂಡಾತ್ಮನ ತೋರ್ಪಡಿಸಿ ಬೋರ್ಗೆರೆವ ಕಾರ್ಮೋಣದನ್ವಯ ಹಾರ್ಬಡಿಸಿ ಭೀಮನ ಗದೆಯ ಪ್ರಚಂಡಾತ್ಮನ ತೋರ್ಪಡಿಸಿ ದರ್ಪದಿಂದರಿವ ಕುರುವನ ಕಾಲ್ಗಳ ಬಿಡಿದು ದರ್ಪದಿಂದರಿವ ಕುರುವನ ಕಾಲ್ಗಳ ಬಿಡಿದು ಗಿರಗಿರನ ಗಿರಗಿರನ ತಿರುಗಿಸಿ ನೆಲ ಕಪ್ಪಳಿಸುವೆ. ಬಲಶೂನತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕತಲಗಳನ್ನು ಕಚ್ಚಿ ಎಣಗಳನ್ನು ಕೆಡಗಿರಣ ದಾಹ ಮುಗಿಸಿಕೊಳ್ಳುವೆ. ಬಲಶೂನತೆಯ ಕುಲ ಏಡಿಗಳನ್ನು ಸೆಳೆ ತಂದು ರಣಕತಲಗಳನ್ನು ಕಚ್ಚಿ ಎಣಗಳನ್ನು ಕೆಡಗಿರಣ ದಾಹ ಮುಗಿಸಿಕೊಳ್ಳುವೆ. ರಣದಾಹ ಮುಗಿಸಿಕೊಳ್ಳುವೆ. ದುಷ್ಟ ದಾಯಾದಿಗಳ ಕೌರವರ ಕಂಡೆಯ ತುಂಡರಿಸಿ ರಣಚಂಡಿಗ ಔತಣ ಮಾಡದು ಬಿಡೆ. ಕೃಷ್ಣ, ಮುಕುಂದ, ವಾಸುದೇವ, ದಯಮಾಡಿ ನಿರಾಕರಿಸಿಬಿಡು. ಹೌದು ಜನಾರ್ದನ. ಅರ್ಜುನ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರಲ್ಲಿ ವಿಷ ಬರುವುದೇ ಹೊರತು ಅಮೃತವೆಂದಿಗೂ ಬರಲಾರದು. ಮರೆತಿರೇಕೆ? ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ವಿಧ ವಿಧ ಅಸ್ತ್ರ ಪ್ರಯೋಗದಿಂ ಗಳಿಸಿದ ನಾಂ ವಿಜಯನೆಂಬ ಪೆಸರ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಪರಮಾತ್ಮ. ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರನಿ ಪರಿನೋಯಿಪುದು
ತರವೇ ಧರ್ಮಜಗೆ ಕೃಷ್ಣ ವಾಸುದೇವ, ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಆರ್ತ ಆರ್ತ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಅಂತಿರ ನಿನ್ನ ಅಭಿಪ್ರಾಯವು ತಡಬಾಗಿರುವರು. ಅವರ ಅಂತರಂಗದಲ್ಲಿ ಸ್ವೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿತಿರುವುದು, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಈ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುವೆ? ಪರಮಾತ್ಮ, ಹರಿ ಸಾರ್ವಭೌಮ ನಿಮ್ಮೋಳ್ ಮೊರೆಯಿಟ್ಟು ಬೇಡುವೆನು. ಪರಮಾತ್ಮ, ಧರ್ಮಬಂಧ, ಹರಿ ಸಾರ್ವಭೌಮ ನಿಮ್ಮೋಳ್ ಮೊರೆಯಿಟ್ಟು ಬೇಡುವೆನು. ಕರುಣದಿನ್ ಪಾಲಿಸೆನ್ನ ಕೃಷ್ಣ ಕೃಷ್ಣ. ಕಾನನದ ವಾಸದೋಳ್ ಏನೆಲ್ಲ ಅನುಭವಿಸಿದೆವೋ. ಪರಮಾತ್ಮ, ಧರ್ಮನಂದನ, ಕಾನನದ ವಾಸದೋಳ್ ಏನೆಲ್ಲ ಅನುಭವಿಸಿದೆವೋ. ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯು. ಪರಮಾತ್ಮ, ಸ್ವಾನಕ್ಕೂ ಬೇಡ ತಂದೆ ಈ ಪರಿಯ ದೈನ್ಯತೆಯು. ಹರಿ ಸಾರ್ವಭೌಮ ನಿಮ್ಮೋಳ್ ಮೊರೆಯಿಟ್ಟು ಬೇಡುವೆನು. ಕರುಣದಿಂದ ಪಾಲಿಸೆನ್ನ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ, ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ. ಪರಮಾತ್ಮ, ನರ ಜನ್ಮ ನೀಡಿದರು ಬೇಡ ಇರಿ ಅಣ್ಣನ ಸ್ಥಾನ. ಹರಿ ಸಾರ್ವಭೌಮ ನಿಮ್ಮೋಳ್ ಮೊರೆಯಿಟ್ಟು ಬೇಡುವೆನು. ಕರುಣದಿಂದ ಪಾಲಿಸೆನ್ನ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಈ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ನಾನೆಂದಿಗೆ ಯುದ್ಧವನ್ನು ಅಪೇಕ್ಷಿಸಿದನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದೆನೆಂದು. ಇನ್ನು ಮುಂದೆ ನಿಮ್ಮ ಇಚ್ಛೆಯಂತೆಯೇ ಮಾಡು ಪರಮಾತ್ಮ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನ ಸೇಡು ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯು ಕಣ್ಣಿನ ಕಾಲುವೆ ಬತಿ ಹೋಗಬೇಕು. ಇದಕ್ಕಾಗಿ ನಾಡಿನ ಕುರುಸಭೆ, ಈ ಕುರುಸಭೆಯಿಂದ ಸರ್ವರಿಗೂ ಕ್ಷೇಮ. ಪರಮಾತ್ಮ, ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಅಣ್ಣ, ಧರ್ಮ ಪ್ರಭೀನ ಮಾತಿಗೆ ಕಟ್ಟು ಬಿದ್ದು
ನಾಳಿನ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ಇದು ನಿನ್ನಲ್ಲಿ ಸೆರಗೊಡ್ಡಿ ಬೇಡುವೆನಣ್ಣ, ಸೆರಗೊಡ್ಡಿ ಬೇಡುವೆನು. ತಂಗಿ, ಅಣ್ಣ, ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಕೋಪವನ್ನು ಕೆರಳಿಸಿ ಯುದ್ಧವೇನೋ ಸಿದ್ಧಪಡಿಸಿಕೊಂಡು ಬರುವೆನು. ಆಹಾ, ನೀನು ನಿಶ್ಚಿಂತೆ ಹಾಕಿರು ಸಹೋದರಿ. ಅಣ್ಣ, ತಂಗಿ, ವನಮಾಲಿ ವೈ ಕುಂಟ ನಿವಾಸ ಭಕ್ತ ಜನೋದ್ಧಾರ ಭವ ವಯಸಾರ. ಅಣ್ಣ, ತಂಗಿ, ವನಮಾಲಿ ವೈ ಕುಂಟ ನಿವಾಸ ಭಕ್ತ ಜನೋದ್ಧಾರ ಭವ ವಯಸಾರ ದಿನ ಜನ ಮಂದಾರಿ ದಾನವ ಸಂಹಾರಿ. ಕೃಷ್ಣ ಕೃಷ್ಣ ದಿನ ಜನ ಮಂದಾರಿ ದಾನವ ಸಂಹಾರಿ. ಅಣ್ಣ, ದಿನ ಜನ ಮಂದಾರಿ ದಾನವ ಸಂಹಾರಿ ಕಂಸಾರಿ ಮುರವೈರಿ ಕಂಸಾರಿ ಮುರವೈರಿ ಕಾಪಾಡೋ ಶ್ರೀಹರಿ. ಅಣ್ಣ, ಕಂಸಾರಿ ಮುರವೈರಿ ಕಾಪಾಡೋ ಶ್ರೀಹರಿ. ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ ಕೃಷ್ಣ ಶೋಭನರಾದ ಶಕುನಿ, ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು? ಏನಾಯಿತು? ಸದ್ದು 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 ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಸದ್ದು ಏನಿ ಕುಕ್ಷಿ ಭಗೆವ ತೋಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಮಹಾಪ್ರವೀಣ, ಮಹಾಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯ ಮುಂದೆ, ಈ ಪ್ರಚಂಡ ಶಕುನಿಯ ಮುಂದೆ ನಿಮಗಳೆಲ್ಲರ ಸರಸ ಸುಲ್ಲಾಪ. ದುರ್ಯೋಧನ, ಸುಯೋಧನ, ದುಷ್ಟ, ದುರ್ನೀತ, ದುರುಳ ದುರ್ಯೋಧನನೇ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತರನ್ನು
ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀಡುತ್ತಿದ್ದ ವಿಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನ ಎದೆಯು ಕಂಪಿಸುತ್ತಿರುವುದು ದುರ್ಯೋಧನ. ನನ್ನ ಕೈ ಕಾಲುಗಳು ನಡುಗುತ್ತಿರುವುದು, ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ನೀಡುತ್ತಿದ್ದ ಚಿತ್ರ ವಿಚಿತ್ರ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಹತಭಾಗ್ಯ ಸಹೋದರರಿಗೆ ನೀನು ದಿನಕ್ಕೊಂದು ಹಿಡಿ ಅನ್ನ, ಆ ನನ್ನ ಹತಭಾಗ್ಯ ಸಹೋದರರಿಗೆ ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದೊಳಲೆ ನೀರನ್ನು, ಆ ಹತಭಾಗ್ಯ ಸಹೋದರರು ನೀಡುತ್ತಿದ್ದ ದಿನಕ್ಕೊಂದು ಹಿಡಿ ಅನ್ನ, ಒಂದೊಳಲೆ ನೀರನ್ನು, ಆ ಎಲ್ಲವನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗೆ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶನಾಗಿ ಹೋಗಿದ್ದೇನೆ. ಈ ನನ್ನ ದೇಹವನ್ನು ಅಣುವಣುವಾಗಿ ಕತ್ತರಿಸಿದರು. ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎನ್ನುವ ಮಾತ್ಸರ್ಯದ ಹೊರತಾಗಿ ನನ್ನನುಸರಿಸಲು ಇನ್ನೇನು ಉಳಿದಿಲ್ಲ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು, ನಾನು ಕೂಡ ನಿನ್ನಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರನ್ನೋಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ಆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ ದುರ್ಯೋಧನ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ಅಡ್ಡದಾರಿಗೆಳೆದು ಆ ಹಸ್ತಿನಾಪುರದ ರತ್ನ ಸಿಂಹಾಸನವನ್ನೇ ರಕ್ತದ ಕೋಡಿಯಲ್ಲೇ ಹರಿಸುವೆನು. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಮಂದಿ ಸಹೋದರರ ಭಿನ್ನ ರುಂಡಗಳಿಂದ
ನರಕದಲ್ಲಿ ನಿಮಗೆ ನಿರಾಂಜನವನ್ನು ಮಾಡಿಸುವೆನು, ನಿರಾಂಜನವನ್ನು ಮಾಡಿಸುವೆನು. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಖಂಡಕ್ಕ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಗಿರಿವನ ಸಿರಿ ಝರಿವನ ಸಿರಿ ಮೃಗಶಿರ ವರ್ತಿತ ಸಹಸ್ರಗಾವದ ವಿಸ್ತೀರ್ಣವಾದ ಗಾಂಧಾರ ದೇಶದ ಶತಸೋದರನು ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಜನರ ಸುಬುದ್ಧಿಯ ಸುವರ್ಣ ಭೂಮಿಯಾದ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುತ್ಸಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿಮ್ಮಗಳ ಮಾತನ್ನು ಚಾಚೂ ತಪ್ಪದೆ ಪಾಲಿಸುತ್ತಾ ಆಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನ ಸ್ವಕ್ಕಡಗಿಸುವುದು ಸಾಧ್ಯವೆಂದು ಪ್ರಮಾಣಿಸುತ್ತೇನೆ. ದುರ್ಯೋಧನ, ನರಕದಲ್ಲಿ ದೊರೆಯುವ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಆಗುವ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಾನಕವಾಗಿರುವುದು. ದುರ್ಯೋಧನ, ಹೆತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ನರಳುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವವರದಿಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು. ಮಾವ, ನರಕದ ಮಾರ್ಗ ಇನ್ನಾರಿಗೆ? ನಿನಗೆ. ಶಕುನಿ! ನಿನ್ನ ವೈರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ಇಷ್ಟೊಂದು ಆತುರ ಬೇಕೆ ಸುಯೋಧನ? ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಬಂದಿರುವರೆಂದು ದೂತನು ಸಮಾಚಾರ ತಂದಿರುವನಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಓಹೋ. ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನಾದರೂ ಬಲೆ ಜ್ಞಾತಿ ಹಿಂಸೆ, ಸ್ವಯೂಧ ಕಲಹ ಇದು ಸರಿಯೇ ಮಾವ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ಸಾರಿ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಆತನ ಮಾತು ಪರಿಗ್ರಾಹ್ಯವಲ್ಲ ಬಿಡು ಸುಯೋಧನ. ಅಗ್ರಜ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಏನು? ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನೆ? ಸರಿ, ಹೋಗು ಸಹೋದರ. ಅತಿಥಿಯ ಸತ್ಕಾರಕ್ಕೆ ಸಕಲ ಸಿದ್ಧತೆಯನ್ನು ಮಾಡು. ಅಗ್ರಜ, ಆ ದರ್ಪಿದ ಗೋಪಾಲನು ಆ ವಿದುರ ಜೋಪಡಿನ ಆಚರಿಸುವಂತೆ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಎಷ್ಟೇ ಆದರೂ ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಿನ್ನಾರಿರುವರು. ಈ ದಿನ ಆತನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಸಭಾಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ನಡೆ ಸಹೋದರ. ಸತ್ಕಾರವಂತೆ ಸತ್ಕಾರ. ನಾನು ಒಪ್ಪದು ಒಪ್ಪದು ಒಪ್ಪದು. ಸಹೋದರ ದುಶ್ಯಾಸನ, ಈ ನನ್ನ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವನಿಸುವುದು. ನೋಡಿದೆಯಾ ಮಾವ, ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸಾಟಿಯೇ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೋ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾಗದ ಅಪಮಾನ. ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಈ ಅಪಮಾನವನ್ನು ನೀನೇಗೆ ಸಹಿಸುವೆ ಸುಯೋಧನ? ಮಾವ,
ಕೃಷ್ಣನಲ್ಲಿ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನು ಭರತ ವರ್ಷದಲ್ಲಿ ಅವತರಿಸಿರುವುದೇ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದು. ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಭಗವಂತನೆಂದು ಆರಾಧಿಸುವರು ಅವರನ್ನೇ ಸಂಹಾರ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ನಿನಗೆಂಥ ಮಿತ್ರರಾಗಿದ್ದರು, ಅವರನ್ನೇ ಕಾರಣವಿಲ್ಲದೆ ವಧಿಸಲಿಲ್ಲವೇ? ಕಂಸನನ್ನು ವಧಿಸಿ ಅರಳು ಮರಳೋ ಎಂಬುತ್ತಿದ್ದ ಆ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲಿಲ್ಲವೇ? ಇಂಥವನಿಗೆ ಮನ್ನಣೆಯ ಕುರುರಾಜ. ಮಾವ, ಹಾಗಾದರೆ ನನ್ನನ್ನೇಕೆ ಆ ದಿನ ದ್ವಾರಕ್ಕೆ ಕಳುಹಿಸಿದೆ? ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಯೋಗ್ಯವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಲ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಸಲ್ಲಾಪ ಮಾಡಬಹುದಲ್ಲವೇ? ಮಾವ, ನೀನು ಹೇಳುವಂತೆ ಕೃಷ್ಣನು ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದ ಸುಯೋಧನ. ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ನೀನೇನಾದರೂ ರಾಜ್ಯವನ್ನು ಬಿಟ್ಟು ಕೊಟ್ಟದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಇನ್ನು ಅದನ್ನು ಹೊಂದುವುದೆಂದರೇನು? ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದೇ ಆದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ತನ್ನ ಕೈವಶ ಮಾಡಿಕೊಳ್ಳಲಿ. ಅದು ಬಿಟ್ಟು ಇದೇನಿದು ದೇಹಿ ದೇಹಿ ಎಂದು ಭಿಕ್ಷುಕರಂತೆ ಇದು ಸಲ್ಲದು ಸುಯೋಧನ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರಿಸುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ. ಅದಕ್ಕೊಂದು ನನ್ನ ಸಣ್ಣ ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು ಮಾವ. ನಿನ್ನ ಸಲಹೆಯ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ, ನಡೆ 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 ಕುರುಕುಲದ ರಣಕಲಿ ನಡೆ ನಡೆ ನಡೆ. ನೀನಾಗುವೆ ರಣರಂಗದಲ್ಲಿ ನರಬಲೆ. ನನ್ನನ್ನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯ ದುರ್ಯೋಧನ? ಇಲ್ಲ ಇಲ್ಲ, ನಿನ್ನ ಕುರುವಂಶವನ್ನು ನಿರ್ಮೂಲನೆ ಮಾಡುವುದಾಗಿ ಶಪಥವನ್ನು ಕೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಕೈದಿರುವೆನಾ?
ಎನ್ನನು ಜರನು ನಿನ್ನ ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿಯನ್ನ ನೀರವರಿಗಿರಿಸಿ ಎನ್ನನು ಜರನು ನಿನ್ನ ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿಯನ್ನ ನೀರವರಿಗಿರಿಸಿ ನರಕದೊಳಗವರನ್ನು ಬಡಿದೋಡಿಸಿದ ಪಾಪಿ. ನನ್ನನು ಜನನು ನಿನ್ನ ಸೆರೆಮನೆಯಲ್ಲಿರಿಸಿ ದಿನಕ್ಕೊಂದು ಹಿಡಿಯನ್ನ ನೀರವರಿಗಿರಿಸಿ ನರಕದೊಳಗವರನ್ನು ಬಡಿದಾಡಿಸಿದ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ದುರ್ಮೂರ್ಖರವರನ್ನು ಮರಣಗೊಳಿಸುವ ತೆರದಿ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ ಅಟ್ಟಹಾಸದಿ ತೊಳಿದ ವಶ ಸರ್ಪದಂತೆ ಕುಕ್ಕಿಕೊಳ್ಳುವೆನ ರಣಹದ್ದಿನಂತೆ ಅಟ್ಟಹಾಸದಿ ತೊಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆನ ರಣಹದ್ದಿನಂತೆ ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಕುಕ್ಕಿಕೊಳ್ಳುವೆನ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ದುರ್ಮೂರ್ಖ ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ಹಂಚಿಂದ ಆ ಕುರುಡ ಕುಸಿದೋಗುವಂತೆ ಹಂಚಿಂದ ಆ ಕುರುಡ ಕುಸಿದೋಗುವಂತೆ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ ಶಪಥವನ್ನು ಕೈದಿರುವೆನಾ